ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ ಕಾಮೆಡ್ಗೆ ಏನಿದೆ ಅದರ ಅಪ್ಲಿಕೇಶನ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ. ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಇದು ಮಾರ್ಚ್ 15, 2025 ಆಗಿರುತ್ತೆ. ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ comedk.org ಒಂದು ವೆಬ್ಸೈಟ್ ಅದನ್ನ ನೀವು ವಿಸಿಟ್ ಮಾಡಬೇಕಾಗತ್ತೆ. ನಂತರ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಅಪ್ಲೋಡ್ ಮಾಡೋದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಮೊದಲನೇದಾಗಿ ನಿಮ್ಮ ಫೋಟೋ ಏನಿದೆ ಅದು ಅಪ್ಲೋಡ್ ಮಾಡೋದಿರುತ್ತೆ. ಅದರ ಸಿಗ್ನೇಚರ್ ಏನಿರುತ್ತೆ ಅದನ್ನ ಅಪ್ಲೋಡ್ ಮಾಡೋದಿರುತ್ತೆ. ಅದರ ನಂತರ ID ಪ್ರೂಫ್ ಬೇಕಾಗುತ್ತೆ. ಓಕೆನಾ, ಯಾವುದಾದ್ರೂ ಒಂದು ಗೌರ್ಮೆಂಟ್ ಇಂದ ನೀಡಿದಂತಹ ಫೋಟೋ ID ಪ್ರೂಫ್ ಬೇಕು. ಅದು ಬೇಕಿದ್ರೆ ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪ್ಯಾನ್ ಕಾರ್ಡ್, ನಂತರ ಡ್ರೈವಿಂಗ್ ಲೈಸೆನ್ಸ್. ಸೊ ಈ ರೀತಿ ಯಾವುದಾದ್ರೂ ಒಂದು ಫೋಟೋ ID ಪ್ರೂಫ್ ಬೇಕು. ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಬೇಕಾಗತ್ತೆ. ಅದಂತರ SSLC ಮಾರ್ಕ್ಸ್ ಕಾರ್ಡ್ ಏನಿದೆ ಅದನ್ನು ಕೂಡ ಅಪ್ಲೋಡ್ ಮಾಡೋದಿರುತ್ತೆ, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಅದರ ನಂತರ ಈಗ ನಿಮ್ಮೊಂದು ಪರ್ಟಿಕ್ಯುಲರ್ ಕ್ಯಾಟಗರಿ ವಿದ್ಯಾರ್ಥಿಗಳಾಗಿದ್ರೆ SC, ST ಅಥವಾ OBC ಅಲ್ಲಿ 2A 2B ಇರುತ್ತಲ್ಲ ಬರುತ್ತಲ್ವಾ, ಆ ರೀತಿ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಒಳಪಟ್ಟಂತಹ ವಿದ್ಯಾರ್ಥಿಗಳು ನೀವಾಗಿದ್ರೆ ಅದಕ್ಕೆ ಸಂಬಂಧಂತಹ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಅನಂತರ ಕರ್ನಾಟಕದ ಡೊಮಿಸಿಲ್ ಸರ್ಟಿಫಿಕೇಟ್ ಬೇಕಾಗತ್ತೆ ಅಪ್ಲೋಡ್ ಮಾಡೋದಕ್ಕೆ. ಅನಂತರ ಪೇರೆಂಟ್ಸ್ ಸಿಗ್ನೇಚರ್, ತಂದೆ ಅಥವಾ ತಾಯಿಯ ಸಿಗ್ನೇಚರ್ ಬೇಕು. ಅದರ ನಂತರ ಪೇರೆಂಟ್ಸ್ ID ಪ್ರೂಫ್, ಅವ್ರದ್ದು ಕೂಡ ಗೌರ್ಮೆಂಟ್ ಇಂದ ನೀಡಿದಂತಹ ಫೋಟೋ ID ಪ್ರೂಫ್ ಅದನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು ಇರುತ್ತೆ. ಅನಂತರ ಮತ್ತೆ ಕೆಲವು ಡೀಟೇಲ್ಸ್, ಮತ್ತೆ ಯಾವ ಡೀಟೇಲ್ಸ್ ಬೇಕಾಗುತ್ತೆ ಇದಕ್ಕೆ ಅದನ್ನ ತಿಳ್ಕೊಳ್ಳೋದಾದ್ರೆ ಅದೇ ಫೋಟೋ ID ಪ್ರೂಫ್ ಬಗ್ಗೆ ಹೇಳಿದೆ. ಅನಂತರ ಮೊಬೈಲ್ ನಂಬರ್ ಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ. ಅದಕ್ಕೋಸ್ಕರ ಆಕ್ಟಿವ್ ಇರುವಂತಹ ಮೊಬೈಲ್ ನಂಬರ್, ನೀವು ಡೈಲಿ ಯೂಸ್ ಮಾಡ್ತಿರಲ್ವಾ ಅಂತಹ ಮೊಬೈಲ್ ನಂಬರ್ ಅನ್ನ ಅಪ್ಲಿಕೇಶನ್ ಹಾಕೋದಕ್ಕೆ ಯೂಸ್ ಮಾಡಿ. ಅನಂತರ ಇಮೇಲ್ ID ಬೇಕಾಗತ್ತೆ. ಒಂದು ಇಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಇಮೇಲ್ ID ಇದೆ, ಆಕ್ಟಿವ್ ಇದೆ, ಅದರ ಪಾಸ್ವರ್ಡ್ ಅಲ್ಲಿ ನಿಮಗೆ ಗೊತ್ತು, ಮೇಲ್ ಕಳ್ಸಿದ್ರೆ ನಿಮಗೆ ಬರುತ್ತೆ, ಆ ರೀತಿ ಇದ್ರೆ ಅಂತಹ ಇಮೇಲ್ ID ಯೂಸ್ ಮಾಡ್ಕೊಳ್ಳಿ. ಅನಂತರ ನಿಮ್ಮ ಹೆಸರೇನಿದೆ ಅದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಆ ರೀತಿ ಎಂಟರ್ ಮಾಡಬೇಕಾಗತ್ತೆ. ಅದಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ಅಡ್ರೆಸ್ ಡೀಟೇಲ್ಸ್ ಏನಿರುತ್ತೆ ಅದನ್ನು ಕೂಡ ಎಂಟರ್ ಮಾಡಬೇಕು. ಅಂದ್ರೆ ನಿಮ್ಮ ಅಡ್ರೆಸ್ ಏನಿದೆ, ಈಗ ಯಾವುದೋ ಒಂದು ಗೌರ್ಮೆಂಟ್ ಇಂದ ನೀಡಿದಂತಹ ID ಪ್ರೂಫ್ ಏನಿದೆ ಅದ್ರ ಮೇಲೂ ಕೂಡ ಅಡ್ರೆಸ್ ಪ್ರೂಫ್ ಇರುತ್ತೆ. ಸೊ ಆ ಅಡ್ರೆಸ್ ಪ್ರೂಫ್ ಏನಿದೆ ಅಥವಾ ಅಡ್ರೆಸ್ ಏನಿದೆ ಅದನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಅದಂತರ ಡೇಟ್ ಆಫ್ ಬರ್ತ್, ಅದು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಆ ರೀತಿ ಎಂಟರ್ ಮಾಡಬೇಕಾಗತ್ತೆ. ಸೊ ಡೇಟ್ ಆಫ್ ಬರ್ತ್ ಅದನ್ನ ಎಂಟರ್ ಮಾಡೋದಿರುತ್ತೆ. ನಂತರ ಕ್ಯಾಟಗರಿ ಅದನ್ನ ಎಂಟರ್ ಮಾಡೋದಿರುತ್ತೆ. ಈಗ ಸೆಕೆಂಡ್ PUC ಅಥವಾ ಕ್ಲಾಸ್ 12 ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದೀರೋ ಆ ಕಾಲೇಜ್ನ ಡೀಟೇಲ್ಸ್ ಬೇಕಾಗಿರುತ್ತೆ. ಹೆಸರೇನಿರುತ್ತೆ ಅದನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು ಅಪ್ಲಿಕೇಶನ್ ಹಾಕಬೇಕಾದ್ರೆ. ಅನಂತರ SSLC ರಿಜಿಸ್ಟರ್ ನಂಬರ್ ಬೇಕಾಗತ್ತೆ. ಅದನ್ನು ಕೂಡ ಅಪ್ಲಿಕೇಶನ್ ಆಗಬೇಕಾದ್ರೆ ಅದೇ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಎಂಟರ್ ಮಾಡೋದಿರುತ್ತೆ. ಅದಂತರ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಎಂಟರ್ ಮಾಡೋದಿರುತ್ತೆ. ಇಲ್ಲದ್ರೆ ಸ್ಟೂಡೆಂಟ್ ನಂಬರ್ ಇದ್ರೆ ಅದನ್ನು ಕೂಡ ಎಂಟರ್ ಮಾಡಿದ್ರೆ ನಡೆಯುತ್ತೆ. ರಿಜಿಸ್ಟರ್ ನಂಬರ್ ನೀವೀಗ ಕಾಲೇಜಲ್ಲಿ ಕೇಳಿದ್ರೆ ಕೊಡ್ತಾರೆ. ಸೊ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ನ ಯೂಸ್ ಮಾಡಿ. ಅದಂತರ ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್, ಅದರ ಮೇಲೆ ಇರುವಂತಹ ಇನ್ಕಮ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಿರುತ್ತೆ. ಸೊ ಅದನ್ನು ಕೂಡ ಕರೆಕ್ಟ್ ಆಗಿ ಎಂಟರ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ. ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಈ ಎಲ್ಲ ಡೀಟೇಲ್ಸ್ ಅಥವಾ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಕಮೆಂಟ್ ಬಾಕ್ಸಲ್ಲಿ ಬರೀ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಯಾರು ಈ ಎಂಜಿನಿಯರಿಂಗ್ ಕೋರ್ಸನ್ನ ಮಾಡಬೇಕು ಅಂತಿದ್ದಾರೆ. ಈ ರೀತಿ ಇರುವಾಗ ಅವರಿಗೆ ಹೇಳಿ, ಈ ಕಾಮೆಡ್ಗೆ ಕೂಡ ಒಂದು ಒಳ್ಳೆ ಆಪ್ಷನ್ ಕರ್ನಾಟಕದ ಟಾಪ್ ಕಾಲೇಜ್ಗಳಲ್ಲಿ ಎಂಜಿನಿಯರಿಂಗ್ ಮಾಡೋದಕ್ಕೆ. ಸೊ ಅಪ್ಲಿಕೇಶನ್ ಓಪನ್ ಇದೆ, ಫ್ರೆಂಡ್ಸ್ಗೆ ಹೇಳಿ. ಅದೇ ಯಾವುದು ಎಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು. ಸೊ ಅವರಿಗೆ ಈ ಪ್ರೈವೇಟ್ ಕಾಲೇಜ್ಗಳಲ್ಲಿ ಟಾಪ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆದುಕೊಳ್ಳೋದಕ್ಕೆ ಈ ಕಾಮೆಡ್ಗೆ ಎಕ್ಸಾಮ್ ಹೆಲ್ಪ್ ಆಗತ್ತೆ. ಸೊ ಟ್ರೈ ಮಾಡಬೇಕು ಅಂತಿರೋರು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅನ್ನ ಬರೀರಿ. ಎಕ್ಸಾಮ್ ಏನಿದೆ ಇದು May 10ಕ್ಕೆ ನಡೆಸಲಾಗತ್ತೆ ಅಂತ ಆಲ್ರೆಡಿ ಹೇಳಿದ್ದಾರೆ. ನಂತರ ಚೆನ್ನಾಗಿ ಪ್ರಿಪೇರ್ ಕೂಡ ಆಗಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.